ನೂರಾರು ಜನರು, ಸಾವಿರಾರು ಜನರು. ಅವರೆಲ್ಲ ಕವಿ ಸಿದ್ದಲಿಂಗಯ್ಯನವರು ಮತ್ತು ಡಾಕ್ಟರ್ DR ನಾಗರಾಜನ್ ಈ ಇಬ್ಬರು ಈ ವೇದಿಕೆಯ ಮೇಲೆ ಇದ್ದಿದ್ದರೆ ಈ ಪ್ರಾತಿನಿಧಿಕ ಸ್ವರೂಪಕ್ಕೆ ಒಂದು ಪೂರ್ಣತೆ ಸಿಗ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಬಸವಲಿಂಗಪ್ಪನವರು ಮೈಸೂರಿನಲ್ಲಿ ಮಾಡಿದ ಚಾರಿತ್ರಿಕ ಭಾಷಣ, ಆ ಭಾಷಣದ ಒಂದು ಮಾತು ಇಡೀ ಕರ್ನಾಟಕದೊಳಗಡೆಗೆ ಕಾಡ್ಗಿಚ್ಚಿನಂತೆ ಹಬ್ಬಿತು. ಅದು ಕನ್ನಡದಲ್ಲಿ ಏನಿದೆ, ಕನ್ನಡವನ್ನು ಬಿಟ್ಟು ಇಂಗ್ಲೀಷನ್ನು ಓದಿ ಅಂತ ಹೇಳುವ ಭರಾಟೆಯಲ್ಲಿ ಕನ್ನಡದಲ್ಲಿ ಇರತಕ್ಕಂಥದ್ದು ಬೂಸ ಅನ್ನೋ ಮಾತನ್ನು ಹಾಡಿದೆ. ಆಗ ಎದ್ದಂಥ ವಿರೋಧ ಇಡೀ ಕರ್ನಾಟಕದಾದ್ಯಂತ ಹಲವು ಮೂಲೆಗಳಲ್ಲಿ ಪ್ರತಿಭಟನಾತ್ಮಕವಾಗಿ ನಡೆಯಿತು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇದ್ದ ನಾವು 4 ಜನರು ಒಂದೇ ಸೆಕ್ಷನ್ನಲ್ಲಿದ್ದ ವಿದ್ಯಾರ್ಥಿಗಳು, ನಮ್ಮ ಜೊತೆಗೆ ಸಿದ್ಧಲಿಂಗಯ್ಯ ಇದ್ದರು. ನಾವು 5 ಜನರು ಒಂದು BA ಆನರ್ಸ್ನ ವಿದ್ಯಾರ್ಥಿಗಳು. ಒಂದು ಸಂಜೆ ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಹೋಟೆಲ್ ಇತ್ತು, ಅವಾಗ ವಿಠಲ್ ವಿಹಾರ ಅಂತ, ಲಾ ಕಾಲೇಜಿನ ಪಕ್ಕದಲ್ಲಿ. ಆ ವಿಠಲ್ ವಿಹಾರದಲ್ಲಿ ಸಂಜೆ ಕಾಫಿ ಕುಡಿತಾ ಬಸವಲಿಂಗಪ್ಪನವರ ಹೇಳಿಕೆಯನ್ನು ನಾವು ಬೆಂಬಲಿಸಬೇಕು. ಯಾಕೆ ಅಂದರೆ ನಾವು 5 ಜನರು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಅದು ಕನ್ನಡ ಆನರ್ಸ್ ಓದ್ತಾ ಇದ್ವಿ ನಾವು. ಆದ್ದರಿಂದ ಕನ್ನಡದ ಮತ್ತು ಸಾಹಿತ್ಯದ ವಿಚಾರವನ್ನು ಕುರಿತ ಈ ಒಂದು ಚಾರಿತ್ರಿಕ ಹೇಳಿಕೆಯನ್ನು ನಾವು ಬೆಂಬಲಿಸಬೇಕು ಅಂತ ಒಂದು ಕರಪತ್ರವನ್ನು ಬರೆದಿದ್ದರು. ಆ ಹೋಟೆಲ್ನಲ್ಲಿ ಕೂತು ಬರೆದಂಥ ಕರಪತ್ರವನ್ನು ಅದೇ ಸಂಜೆ ಪತ್ರಿಕೆಗಳಿಗೆ ತಗೊಂಡೋಗಿ ಕೊಟ್ಟು ಬಂದ್ವಿ. ಆ ಕರಪತ್ರದ ಒಳಗಡೆಗೆ ಒಂದು ಸಾಲಿತ್ತು. ಏನು ಅಂದರೆ, ಬಸವಲಿಂಗಪ್ಪನವರ ಈ ಹೇಳಿಕೆಯನ್ನು ವಿರೋಧಿಸಿ ರಾಜ್ಯದಾದ್ಯಂತ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆಗಳನ್ನು ನಾವು ವಿರೋಧಿಸ್ತೇವೆ. ಇದಕ್ಕಾಗಿ ನಾವು ಬೇಕಿದ್ದರೆ ಬೀದಿಗೆ ಇಳಿದು ಹೋರಾಟ ಮಾಡಲು ಸಹ ಸಿದ್ಧ ಅನ್ನೋ ಒಂದು ವಾಕ್ಯವನ್ನು ಅದರಲ್ಲಿ ಬರೆದಿದ್ವಿ. ಅದು ಮರುದಿನ ಪೇಪರಲ್ಲಿ, ಮುಖ್ಯವಾಗಿ ನಮ್ಮ ನಾಡಿನ ಪ್ರತಿಷ್ಠಿತ ಪತ್ರಿಕೆಯಾದ ಪ್ರಜಾವಾಣಿಯಲ್ಲಿ ಬೀದಿ ಕಾಳಗಕ್ಕೆ ಹೋರಾಟಕ್ಕೆ ಕರೆ ಅಂತ ಬಂದಿದೆ. ಬೀದಿ ಹೋರಾಟದ ಕಾಳಗಕ್ಕೆ ಕರೆ ಎನ್ನುವ ಮಾತು ಬಂದು ಕೂಡಲೇ ಅವತ್ತಿನ ಸಂಜೆಯಿಂದಲೇ ನಮ್ಮ ಕಾಲೇಜಿನಲ್ಲಿದ್ದ ನಮ್ಮ ಮೇಲೆ ಹಲ್ಲೆಗಳು ನಡೆಯೋದಕ್ಕೆ ಶುರುವಾಯಿತು. ಹೊಡೆದಾಟಗಳು ಬಡದಾಟಗಳು ಎಲ್ಲ ಆಯಿತು. ಆಗ ನಮಗೆಲ್ಲ 20 ವರ್ಷ, 19 ವರ್ಷ, 20 ವರ್ಷದ ವಿದ್ಯಾರ್ಥಿಗಳು ನಾವು. ಅವತ್ತಿನ ದಿವಸ ನಾವು ಒದೆ ತಿನ್ನುವುದಕ್ಕೆ ಕಾರಣರಾದ ಬಸವಲಿಂಗಪ್ಪನವರನ್ನು ಈಗ ಈ ವೇದಿಕೆಯಲ್ಲಿ ಕೂತು ನಾನು ಹೃತ್ಪೂರ್ವಕವಾಗಿ ಸಂತೋಷದಿಂದ ನೆನಪು ಮಾಡ್ಕೊಳ್ತೀನಿ. ಒಂದು ಒಡೆ ತಿಂದಿದ್ದಕ್ಕೆ 50 ವರ್ಷದಲ್ಲಿ ನಮ್ಮ ರಾಜಧಾನಿಯ ಪ್ರಮುಖ ಕ್ಷೇತ್ರಗಳಿಗೆ ಕೂತು ನಮ್ಮ ಗಣ್ಯಮಾನ್ಯರ ಮುಂದೆ ನಮಗೊಂದು ಸನ್ಮಾನ ನಡೆಯುತ್ತೆ ಅಂತ ಆವತ್ತಿನ ದಿವಸ ಗೊತ್ತಾಗಿದ್ದರೆ ಇನ್ನಷ್ಟು ಒದೆಯನ್ನು ತಿಳ್ಬೋದಾಗಿತ್ತು. ನಾವು ನಮ್ಮ ಕಲ್ಲೂರು ಮೇಘರಾಜ ಇಲ್ಲಿ ಕೂತಿದ್ದಾನೆ. ಅವನು ನಮ್ಮ ಕ್ಲಾಸ್ನಿಂದ ಹೊರಗಡೆ ಅವನ್ನ ಎಳ್ಕೊಂಡು ಬಂದು ಮೊದಲನೇ ಮಾಡಿಯಿಂದ ಕ್ವಾಡ್ರಾಂಗಲ್ ಕೆಳಗಡೆಗೆ ಬಿಸಾಕ್ಬಿಟ್ರು. ಅವನು ಬಿಸಾಕುವಾಗ ಅವನ ಕೈಗೆ, ಆ ಬಿಸಾಕ್ತಂಥ ವ್ಯಕ್ತಿ ಕೈಗೆ ಇವನು ಶರ್ಟ್ ಸಿಕ್ತು. ಆ ಶರ್ಟ್ ಅವನ ಕೈ ಉಳಿತು. ಇವನು ಬರೀ ಮೈಯಲ್ಲಿ ಕ್ವಾಡ್ರಾಂಗಲ್ ಬಿದ್ದುಬಿಟ್ಟ. ಬಿದ್ದು ಎದ್ದು ಓಡಾಡ್ತಾ ಇದ್ದ. ಯಾವ ಮೇಸ್ಟ್ರಿಗೆ ಅದಕ್ಕೆ ಹೋಗಿ ರಕ್ಷಣೆಗೆ ಕೇಳ್ತಾ ಇದ್ದ. ಇವೆಲ್ಲ ನಮಗೆ ನೆನಪು ಮಾಡಿಕೊಂಡ್ರೆ ಒಂದು ಸಿನಿಮಾ ಕಥೆಯಂತೆ. ನಮ್ಮ ಕರಿಗೌಡರು ನಾವೆಲ್ಲರೂ ಬಚ್ಚಿಟ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಆಶ್ರಯ ಸ್ಥಾನ ಎಲ್ಲ ನಮ್ಮ ಹಾಸ್ಟೆಲ್ಗಳಲ್ಲಿ, ಕಾಲೇಜ್
ನಮ್ಮನ್ನು ಹೊಡೆಯೋದಕ್ಕೆ ಹುಡುಕಾಡ್ತಾ ಇದ್ದರೆ ನಾವು ಗುಪ್ತವಾಗಿ ಅವ್ರ ರೂಮ್ನಲ್ಲಿ ಆಶ್ರಯವನ್ನು ಪಡಿತಾ ಇದ್ವಿ. ನಮ್ಮ ಗಂಗಣ್ಣ ಕೊನೆಯಲ್ಲಿ ಕೂತಿರೋನು, ಅವನು ನಮಗೆ ಈ ಪ್ರೊಫೆಷ್ನಲ್ ಗೂಂಡಾಗಳಿದ್ದ ಕಾಲ, ಅಂದರೆ ನಮ್ಮ ದೃಷ್ಟಕ್ಕೆ ಅವ್ರ ಕೈಗೆ ಆಗ ಬಂದೂಕಗಳಿರಲಿಲ್ಲ. ಅವರ ಚಾಕು ಚೋರಿ ಜೈಲಲ್ಲಿ ನಮ್ಮನ್ನು ಬೆದರಿಸ್ತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಗಂಗಣ್ಣ ರೌಡಿಗಳು ಗೂಂಡಾಗಳ ಜೊತೆಗೆ ಹೋಗಿ ಸಂಧಾನವನ್ನು ಮಾಡಿ ನಾವೆಲ್ಲ ಇನ್ಮೇಲೆ ನಮ್ಮನ್ನು ಯಾರು ಹೊಡಿಬಾರದು ಅಂತ ಈ ರೀತಿ ಆ ವಿದ್ಯಾರ್ಥಿ ದಿನಗಳಲ್ಲಿ ನಮ್ಮ ಕೆಚ್ಚು ನಾವು ಬಸವಣ್ಣಪ್ಪನವ್ರಿಗೆ ನಾವು ಇದು ಎಷ್ಟಾದರೂ ಬಸವಣ್ಣಪ್ಪನವ್ರಿಗೆ ಕಂಡಿದ್ದೇ ಇಲ್ಲ.